ಇವರು ನಮಗೆ ವಿಷ ತಿನ್ನಿಸ್ತಾ ಇದ್ದಾನೆ. ನೀವು ಆರ್ಗ್ಯಾನಿಕ್ ಬೆಲ್ಲ ಅಂತ ತಿಂತಿರಲ್ಲ, ಅದು ಬೆಲ್ಲ ಅಲ್ಲ, ಲಿಟ್ರಲಿ ವಿಷ. ನಾಟ್ ಬೆಲ್ಲ. ಇದನ್ನ ಬೆಲ್ಲ ಅಂತ ಯಾವನಾದ್ರೂ ನೀವು ಹೇಳಿದ್ರೆ ಅಷ್ಟೇ ಸರ್. ಇದನ್ನ ಬೆಲ್ಲ ಅಂತ ಯಾರು ಹೇಳ್ತಾರೆ ಸರ್? ಬೆಲ್ಲಕ್ಕೆ ಏನು ಸಕ್ಕರೆ ಹಾಕ್ತಾರೆ ಅಂದ್ರೆ? ಇವೆಲ್ಲ ಬೆಲ್ಲ ಎಕ್ಸ್ಪೈರಿ ಡೇಟ್ ಆಗಿರುವಂತ ಕೊಳಕು ಬೆಲ್ಲ ತಾನೆ, ಇವೆಲ್ಲ ಹಾಳಾಗಿರೋ ಬೆಲ್ಲ ತಾನೆ. ಹೌದಾ ಅಲ್ವಾ ಹೇಳಿ? ಹೌದಲ್ವಾ ಹೇಳಿ ಸರ್? ಇವೆಲ್ಲ ಎಕ್ಸ್ಪೈರಿ ಆಗಿರುವಂತ ವೇಸ್ಟ್ ಬೆಲ್ಲ ತಾನೆ. ಇದು ಬೆಲ್ಲ ಜೋನಿ ಬೆಲ್ಲನೋ ಕರ್ಮ ಬೆಲ್ಲನೋ ಸರ್? ಇದು ಡಾಂಬರ್ ತರ ಇದೆ. ಇವೆಲ್ಲ ವೇಸ್ಟ್ ಆಗಿರುವ ಡಾಂಬರ್ ತರ ಇರುವಂತ ಬೆಲ್ಲ. ಐ ಹ್ಯಾವ್ ಟೇಕನ್ ಇಟ್ ಎಸ್ ಎ ಚಾಲೆಂಜ್. ನೀವು 40 ವರ್ಷದಿಂದ ಜನರಿಗೆ ತಿನ್ನಿಸಿ ವಿಷ ತಿನ್ನಿಸಿ ಜನರ ಆರೋಗ್ಯ ಹಾಳು ಮಾಡಿದಿರಲ್ಲ, ಇವತ್ತು ನೀವು ಇದಕ್ಕೆ ಪನಿಷ್ಮೆಂಟ್ ಅನುಭವಿಸಲೇಬೇಕು ಸರ್, ಅನುಭವಿಸಲೇಬೇಕು. ಇಷ್ಟು ದಿನ ಲಾಭ ತಿಂದಿದ್ದೀರಲ್ಲ, ಈಗ ನಷ್ಟ ಅನುಭವಿಸಿ. ನೀವು ನಿಮ್ಗೆ ಮಾನವೀಯತೆ ಇದೆ ಅಂದ್ರೆ ಈ ರೀತಿ ಮಾಡಲ್ಲ ಸರ್. ನೀವು ಜನರಿಗೆ ಈ ರೀತಿ ವಿಷ ತಿನ್ನಿಸಲ್ಲ. ನೀವು ಈಗ ಬೆಲ್ಲ ಎಲ್ಲ ತಯಾರಾಗಿವೆ ನೋಡಿ. ಈಗ ತಯಾರಾಗಿರೋ ಬೆಲ್ಲ, ಆ ಬೆಲ್ಲಕ್ಕೆ ಈ ಬೆಲ್ಲ ಒಂದ್ಸಲ ಇದನ್ನು ಕರಗಿಸಿ ಆಯಿತು. ಈಗ ಈ ಅಮ್ಮ ಅದಕ್ಕೆ ಮತ್ತೆ ಇದು ಹಾಕ್ತಾ ಇದ್ದಾರೆ ನೋಡಿ. ತಯಾರಿಸಿ ಆಗಿದೆ. ಅಲ್ಲವಮ್ಮ, ಇದನ್ನೇ ಇದಕ್ಕೆ ಹಾಕಿ ನಿಮ್ಮ ಕತೆಗಳೇನೋ ನನಗಂತೂ ಗೊತ್ತಾಗಲ್ಲ ತಾಯಿ. ಹೆಂಗೆ ನೋಡಿ ಗೋಣಿ ಚೀಲದಲ್ಲಿ ಆ ಬೆಲ್ಲ ತಯಾರಿಸ್ತಾರೆ. ಅದನ್ನ ನೋಡಿ ತಗೊಂಡೋಗಿ ಸ್ಟೈಲ್ ನೋಡಿ 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 ನೋಡಿ. ಹೋಗಿ 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 ನೀ ಇನ್ನೇನು ತಗೊಂಡೋಗಿ. ಆಯ್ತು ತಗೊಂಡೋಗಿ. ದಿನ ಮಾಡ್ತಾರಂತ ಇವತ್ತೇ ನಮ್ಮ ಕ್ಯಾಮ್ರಾ ಇದೆ ಅಂತ ನೀವು ಚಂದ ಮಾಡಿ ತೋರಿಸೋದ? ಮತ್ತಿನ್ನೇನು. ಎಸ್, ಕವರ್ ಸ್ಟೋರಿ ತಂಡ ಹೊರಟಿದೆ. ಕೋಲಾರದ ಬಂಗಾರಪೇಟೆಯಲ್ಲಿ ಕಳೆದ 40 ವರ್ಷಗಳಿಂದ ಆರ್ಗ್ಯಾನಿಕ್ ಮೆಡಿಸಿನ್ ಬೆಲ್ಲದ ಹೆಸರಲ್ಲಿ ವಿಷ ಉಣಿಸುತ್ತಿದ್ದ ಆದಿನಾರಾಯಣ ಟ್ರೇಡಿಂಗ್ ಕಂಪನಿಯ ಕರಾಳ ದಂಧೆಯನ್ನ ಬಯಲು ಮಾಡಲು ಯಾವ ರೀತಿ ಎಲ್ಲ ಮಿಕ್ಸ್ ಮಾಡ್ತೀರಿ ಅಂತ ನೋಡಿದ್ರಲ್ಲ. ಈಗ ನಿಮಗೆ ಆ ಬೆಲ್ಲವನ್ನು ಯಾವ ರೀತಿ ತಯಾರಿಸ್ತಾರೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ನೋಡಿ, ಆ ಪಾಕನ ತಗೊಂಡು ಇಲ್ಲಿ ಹೆಣ್ಮಕ್ಳೆಲ್ಲ ಕೂತ್ಕೊಂಡು ಈ ರೀತಿ ರಾಶಿ ಹಾಕ್ತಾರೆ ನೋಡಿ. ಅದೆಲ್ಲ ಕರಗಿರುತ್ತೆ. ಕೆಮಿಕಲು, ಶುಗರು, ಆಮೇಲೆ ಪುಡಿ, ಜೋನಿ ಬೆಲ್ಲ ಎಲ್ಲ ಕೊಳಕಾಗಿರುವಂಥ ಎಲ್ಲವೂ ಸಿಗುತ್ತೆ. ಇಲ್ಲಿ ಅದನ್ನು ತಯಾರು ಮಾಡಿ ಹಾಕ್ತಾರೆ. ಬೆಲ್ಲನ ಹೇಗೆ ತಯಾರಿಸಿದ್ದಾರೆ ಅಂತ ಈ ರೀತಿ ಉಂಡೆ 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 ಬೆಲ್ಲವನ್ನು ತಯಾರಿಸ್ತಾರೆ. ಒಂದು ಚೂರು ಯಾವುದೇ ರೀತಿಯಲ್ಲಿ ಒಂದು ಹೈಜೆನಿಕ್ ಇಲ್ಲ, ಸ್ವಚ್ಛತೆ ಇಲ್ಲ. ನೋಡಿ, ಇಲ್ಲಿ ಪುಡಿ ಮಾಡೋದಿದು. ಅದನ್ನೆಲ್ಲ ಗೋಣಿ ಚೀಲನ ತಗೊಳ್ಳೋದು. ಸುತ್ತಿಗೆಲ್ಲ ಸುತ್ತಿಗಳಿವೆ ಅಲ್ಲಿ ನೋಡಿ. ಇಲ್ಲಿ ಸುತ್ತಿಗೆಗಳಿವೆ ನೋಡಿ. ಈ ಸುತ್ತಿಗೆಲ್ಲ ಹೊಡಿತಾರೆ ನೋಡಿ. ಹೀಗೆ ಹಿಂಗೆ ಹೊಡಿತಾರೆ ನೋಡಿ. ಇದು ಹೊಡಿಯೋಕ್ಕೂ ಹೊಡೋಲ್ಲ ನೋಡಿ. ಈ ರೀತಿ ಹೊಡಿತಾರೆ. ಈ ರೀತಿ ರಾಶಿ ಆಗ್ತಾರೆ ನೋಡಿ. ಇಲ್ಲಿ ನೋಡಿ ತಯಾರಾಗಿರೋ ಬೆಲ್ಲ. ಆಗಿ 40 ವರ್ಷದಿಂದ ಈ ಬೆಲ್ಲದ ವ್ಯಾಪಾರ ಮಾಡ್ತಿದ್ದಾರೆ. 40 ವರ್ಷದಿಂದ ಇವರು ನಮಗೆ ವಿಷ ತಿನ್ನಿಸ್ತಾ ಇದ್ದಾನೆ. ನೀವು ಆರ್ಗ್ಯಾನಿಕ್ ಬೆಲ್ಲ ಅಂತ ತಿಂತಿರಲ್ಲ, ಅದು ಬೆಲ್ಲ ಅಲ್ಲ, ಲಿಟ್ರಲಿ ವಿಷ. ಕಸಕ್ಕೆ ಬಿಸಾಡಬೇಕಾದ ಕಚ್ಚಾ ವಸ್ತುವಲ್ಲಿ ಬೆಲ್ಲ ತಯಾರಿಕೆ. ವಾಟ್ ಎವರ್ ಮೇ ಬಿ ಸರ್, ಇವನಿಗೆ ಶುಗರ್ಗೆ ಬೆಲ್ಲಕ್ಕೆ ಶುಗರ್ ಹಾಕಕ್ಕೆ ಯಾರು ಹೇಳಿದ್ದು ಸರ್? ಈಸ್ ಇಟ್ ಪರ್ಮಿಸಿಬಲ್ ಸರ್? ಪರ್ಮಿಸಿಬಲ್. ಶುಗರ್ಗೆ ಯಾರು ಹಾಕಿದ್ದಾರೆ? ಬೆಲ್ಲ ಹಾಕ್ಲಿಕ್ಕಿದೆ. ಶುಗರ್ ಅಂದ್ರೆ ಶುಗರ್, ಬೆಲ್ಲ ಅಂದ್ರೆ ಬೆಲ್ಲ ಅಂದ್ರೆ ಬೆಲ್ಲನೇ. ಬೆಲ್ಲ ಇಟ್ಸ್ ಜಾಗ್ರಿ ಜ್ಯೂಸ್ ಇದೆ. ಇದು ಮಾಡೋದು, ಪಾಕ ಮಾಡೋದು, ಇದು ಮಿಕ್ಸ್ ಮಾಡ್ತಾರೆ. ಎಷ್ಟು ಪರ್ಸೆಂಟ್ ಮಿಕ್ಸ್ ಮಾಡ್ತಾರೆ ಅದು ನಮಗೆ ಗೊತ್ತಿಲ್ಲ ಸರ್. ಅದು ನಮಗೆ ಗೊತ್ತಿಲ್ಲ. ಇಲ್ಲಿ ನೋಡಿ ಸರ್, ಇದು ನೋಡಿ ಇಲ್ಲಿ ಸರ್, ಇಲ್ಲಿ ನೋಡಿ ಸರ್, ಇದು ನೋಡಿ ಇಲ್ಲಿ. ಹೌದೌದು. ಇದನ್ನು ಏನು ಅಂತ ಹೇಳಿದ್ರೆ ನನಗೆ ನಿಜವಲ್ಲ. ಜೋನಿ ಬೆಲ್ಲನೋ ಕರ್ಮ ಬೆಲ್ಲನೋ ಸರ್? ಇದು ಡಾಂಬರ್ ತರ ಇದೆ. ಇವೆಲ್ಲ ವೇಸ್ಟ್ ಆಗಿರುವ ಡಾಂಬರ್ ತರ ಇರುವಂತ ಬೆಲ್ಲ. ಏನಾಗಿರೋದು? ಎಂತ ಬಿಸಾಡ್ ಹಾಕಿರೋದು? ಯಾವನಿಗೆ ಗೊತ್ತು ರೀ? ಈಗ ತಗೊಂಡೋಗಿರುವಂತದ್ದು ಗೊತ್ತಾಗ್ತಿದೆ. ಇಲ್ಲಿ ಎತ್ತಿದಿರಿ ಅಂತ ಅಲ್ಲಿ ನೋಡಿದ್ನಲ್ಲ, ಅಲ್ಲಿ ಗೋಣಿ ಇದೆಯಲ್ಲ, ಅದು ನೋಡಿ. ನೀವು ಮಾತಾಡಕ್ಕೆ ಹೆಚ್ಚು ಹೋಗ್ಬೇಡಿ ನೀವು. ನೋಡಿ ಇಲ್ಲಿ, ನೋಡಿ ಇಲ್ಲಿ. ಇದು ಗೋಡೌನ್ ಇರುವುದು. ಇದು ಇಂಥ ವಸ್ತುಗಳನ್ನ ಹಾಕುವಂಥದ್ದು. ಏನ್ ಸರ್ ಇದು? ಇಂಥದ್ದು ಗೋಣಿ ಇದೆ ನೋಡಿ. ನೋಡಿ ಎಲ್ಲ ಹುಳ ಬಂದುಬಿಟ್ಟಿದೆ ಇದರಲ್ಲೆಲ್ಲ ನೋಡಿ. ಅದನ್ನು ಈ ಗೋಣಿ ನೋಡಿ ಎಲ್ಲ ನೋಡಿ, ಎಲ್ಲ ಸೊಳ್ಳೆಲ್ಲ ಹಾರ್ತಾ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಗಲೀಜು ನೋಡಿ. ನೋಡಿ ಅದರ ನೀರು ಅದರಲ್ಲೂ ಹುಳ ಆಗಿಬಿಟ್ಟಿದೆ ನೋಡಿ.
ಎಲ್ಲ ನೊಣಗಳೆಲ್ಲ ಆರ್ತಾ ಇವೆ. ಇಷ್ಟು ಕೊಳಕಾಗಿರುವಂಥ ಗಲೀಜಲ್ಲಿರುವಂಥ ಇದನ್ನು ಮತ್ತೆ ಕಾಯಿಸಿ ನಮಗೆ ಆರ್ಗ್ಯಾನಿಕ್ ಬೆಲ್ಲ ಅಂತ ತಿನ್ನಿಸ್ತಾರೆ. ಅದಕ್ಕೊಂದಿಷ್ಟು ಸಕ್ಕರೆ ಹಾಕ್ತಾರೆ, ಅದಕ್ಕಿಷ್ಟೊಂದು ಕೆಮಿಕಲ್ ಹಾಕಿ ನಮ್ಮ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾರೆ ಈ ಖದೀಮರು, ಈ ಉಗ್ರರು. ಜನರಿಗೆ ನೇರ ವಿಷ ತಿನ್ನಿಸುವಂಥ ಒಂದು ದಂಧೆ ಇದು ಖಂಡಿತವಾಗಲೂ ಕೂಡ ಅತ್ಯಂತ ಆಶ್ಚರ್ಯಕರ. 40 ವರ್ಷಗಳಿಂದ ಇವತ್ತು ಈ ದಂಧೆ ಮಾಡ್ತಿದ್ದಾನಂತಂದ್ರೆ ನಮ್ಮ ಯಾವ ಆಡಳಿತದ ಕಣ್ಣಿಗೂ ಬಿದ್ದಿಲ್ಲ ಅಂದ್ರೆ ಆಶ್ಚರ್ಯ ಅನ್ಸುತ್ತೀರಿ. ಇವನ ಬೆಲ್ಲದ ದಂಧೆ ನೋಡ್ಬಿಟ್ರೆ ವಾಕರಿಗೆ ಬರಕ್ಕೆ ಶುರುವಾಗುತ್ತೆ ನೋಡಿ. ಯಪ್ಪ ದೇವರೇ, ನೋಡಿ ನೋಡಿ, ಇದನ್ನೇ ತುಳಿತಾರೆ, ಇದನ್ನೇ ತಿನ್ನಿಸ್ತಾರೆ. ಇಲ್ಲಿ ನೋಡಿ ಸಕ್ಕರೆ, ನೋಡಿ ನೋಡಿ ಈ ಸಕ್ಕರೆಗಳು ಇಲ್ಲೆಲ್ಲ 3rd ಕ್ಲಾಸ್ ಕ್ವಾಲಿಟಿ ಬಿಸಾಡಲಿಕ್ಕೆ ತಂದಿರುವಂಥ ಸಕ್ಕರೆಯನ್ನೆಲ್ಲ ಇವರು ಶುಗರಿಗೆ ಮಿಕ್ಸ್ ಮಾಡ್ತಾರೆ. ಬೆಲ್ಲ ಅಂದರೆ ಏನು? ಕಬ್ಬನ್ನು ಆರೋದು, ಅದನ್ನು ಜ್ಯೂಸನ್ನು ತೆಗೆದು ಅದನ್ನು ಗಾಣದಲ್ಲಿ ಹಾಕಿ ಅದನ್ನು ಬೆಲ್ಲ ತಯಾರು ಮಾಡೋದು. ಇವರಿಗೆ ಈ ಶುಗರ್ ಹಾಕೋಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ನಿಮಗೆ? ಶುಗರ್ ಹಾಕಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಹೇಳಿ ಸರ್? ಈಗ ಆನ್ಸರ್ ಹೇಳಿ. ಮಾತಾಡೋದಲ್ಲ ಸರ್, ಇಲ್ಲಿ ಹೇಳಿ ನನಗೆ. ಇದು ಶುಗರ್ಗೆ ಇಲ್ಲಿ ಸಿಟ್ಟಲ್ಲ ಸರ್, ಸಿಟ್ಟಲ್ಲ. ನನಗೆ ಇದರಲ್ಲಿ ಮುಳುಗಿಸಿದ್ರೆ ನಿಮ್ಮನ್ನಂತ ಅನ್ಸ್ಬಿಡುತ್ತೆ. 40 ವರ್ಷದಿಂದ ಜನರಿಗಿಂತ ವಿಷವನ್ನ ತಿನ್ನಿಸಿದಿರಲ್ಲ ಸರ್, ನೀವು ಮನುಷ್ಯರೇನ್ರಿ? ನೀವು ಮನುಷ್ಯರೇ ಅಂತ ನನಗೆ ಪ್ರಶ್ನೆ ಕೇಳ್ತಿದ್ದೀರಿ. ಅಲ್ಲ, ಇಲ್ಲಿ ಬನ್ನಿ ಒಮ್ಮೆ ನೀವು ಸರ್, ನನಗೆ ಬನ್ನಿ ಸರ್. ನನಗೆ ಇದೇನು ಸರ್ ಇದು? ಸರ್ ಇದೇನು? ಏನಿದು ಸರ್? ಇದು ಏನು ಸರ್? ಇದು ಡಾಂಬರ ಅಲ್ಲ ಸರ್. ನೀವು ಏನು ಆಟ ಆಡ್ತೀರಾ ಸರ್ ಲೈಫ್ ಜೊತೆ, ಜನರ ಜೀವದ ಜೊತೆ ಆಟ. ನಿಮ್ಮ ಹೆಸರು ಏನು ಸರ್? ರವಿಕುಮಾರ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್ ಇದನ್ನ? ಎಷ್ಟು ವರ್ಷದಿಂದ ಸರ್? 42 ಇಯರ್ಸ್ ಹಿಂಗೆ ಮಾಡ್ತಿದ್ದೀರಾ? ಇದೇ ರೀತಿ ಬೆಲ್ಲ ಏನೋ ಇರ್ಲಿ ಸರ್, ಅದು ಏನು ಆಮೇಲೆ ನೀವು ಮಾಡಿದ್ದಕ್ಕೆ ನಾನು ಆನ್ಸರ್ ಕೊಡ್ತೀನಿ. ಆಮೇಲೆ ನನಗೆ ಬೆಲ್ಲ ತಯಾರಿಕೆ ಇದೆಯಲ್ಲ, ಬೆಲ್ಲ ತಯಾರಿಸೋದು ಹೇಗೆ ಅಂತ ಗೊತ್ತಾ ನಿಮಗೆ? ಬೆಲ್ಲ ತಯಾರು ಅಂದ್ರೆ ಹೇಗೆ, ಬೆಲ್ಲ ಹೇಗೆ ತಯಾರಿಸಬೇಕು ನೀವು ಹೇಳಿ ನನಗೆ. ಕಬ್ಬಿನಲ್ಲಿ ಏನ್ ಮಾಡಬೇಕು? ಓಕೆ, ಇಲ್ಲಿ ಏನಾದ್ರೂ ಪ್ರೊಸೆಸ್ ಆಗ್ತಿದೆಯಾ ಅಂತದ್ದು? ಅಲ್ಲ, ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ ಹೇಳಿ. ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ? ಇದನ್ನ ಆರ್ಗ್ಯಾನಿಕ್ ಬೆಲ್ಲನ ಅಥವಾ ಬೇರೆ ಬೆಲ್ಲನ? ಈಗ ಇಲ್ಲಿ ಬೆಲ್ಲ ತಯಾರು ಮಾಡ್ತಿದ್ದೀರಾ ಏನ್? ಅಲ್ಲಲ್ಲ, ನೀವು ಇದನ್ನ ತರಿಸ್ಕೊಂಡು ಜಾಗ್ರಿ ಪೌಡ್ರು ಡೆಲ್ಲಿಯಿಂದ ಒಂದು ಬೆಲ್ಲ ತರಿಸ್ಕೊಂಡು, ಅದಾದ್ಮೇಲೆ ಒಂದು ಬೆಲ್ಲದ ಪೌಡರ್ ಅಂತ ತೋರಿಸೋರು ಅದನ್ನ ತರಿಸ್ಕೊಂತ ಇದ್ದೀರಿ. ಇಲ್ಲೊಂದು ಬೆಲ್ಲದ ಪೌಡರ್ ಜಾಗ್ರಿ ಪೌಡರ್ ಅಂತ ಇದೆ, ಇದನ್ನು ತರಿಸ್ಕೊಂತ ಇದ್ದಾರೆ. ಮೂರನ್ನು ಮಿಕ್ಸ್ ಸಕ್ಕರೆ ಅವೆಲ್ಲ ಬೇಡ. ನೀವು ಯಾವ ರೀತಿ ಮಾಡ್ತೀರಿ ಅಂತ ಹೇಳ್ರಿ. ನನಗೆ ಕರೆಕ್ಟ್ ಆಗಿ ಉತ್ತರ ಕೊಡಿ, ಇಲ್ಲ ನಾನು ಇನ್ನು ಜಾಸ್ತಿ ಗಲಾಟೆ ಮಾಡಿಸಿದ್ರೆ ನಾನು ಪೊಲೀಸ್ ಕಳಿಸ್ತೀನಿ ಈಗ ಅಷ್ಟೇ. ಅಲ್ಲದೇ ಹೇಳಿ, ಈಗ ಹೇಳಿ, ಈಗ ಏನ್ ತಯಾರು ಮಾಡ್ತಿದ್ದೀರಿ ಇದು? ಇಲ್ಲಿ ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಇಲ್ಲಿ ಬನ್ನಿ. ಇದೇನು ಸರ್? ಇವೆಲ್ಲ ಏನು? ಹೌದು, ಏನು ತಿನ್ನಕ್ಕ, ದನಕ್ಕ, ನಾಯಿಗಳಿಗ, ಮನುಷ್ಯನಿಗ, ಯಾರಿಗೆ? ಹೌದಾ? ಪಾಯಸಕ್ಕಲ್ವಕ್ಕೆ ಜನರಿಗೆ ತಿನ್ನಕ್ಕೆ ನೀವು ಬೆಲ್ಲ ಮಾಡ್ತಿರೋದು ತಾನೇ? ಜನರಿಗೆ ತಿನ್ನಕ್ಕೆ ಬೆಲ್ಲ ಮಾಡ್ತಿರೋದು. ನಿಮ್ಮ ಮಕ್ಕಳಿಗೆ ತಿನ್ನಿಸ್ತೀರೇನ್ರಿ ಇಂಥದ್ದನ್ನ? ಏನು? ಆಯ್ತು, ಫಸ್ಟ್ ನಿಮ್ದು ಹೇಳಿ, ಉಳಿದವ್ರು ನಾನು ಆಮೇಲೆ ಹೇಳ್ಕೊಳ್ತೀನಿ. ಇದೆಲ್ಲ ಏನು ಸರ್? ಬನ್ನಿ, ಇದೆಲ್ಲ ಏನು? ಏನು ಮೂಟೆ? ರಾ ಮೆಟೀರಿಯಲ್. ಎಲ್ಲಿಂದ ತರ್ತೀರಾ ನೀವು? ಇದು ಪುಂಗ್ನೂರು, ಪಲ್ಮೇರು, ಇಲ್ಲಿ ಮಾರ್ಕೆಟ್ ಆಗಿದೆ. ಇದಕ್ಕೆ ಇದಿಲ್ಲಿದೆ ಇದು ತಿನ್ನೋ ವಸ್ತು ತಾನೆ? ಹೌದಮ್ಮ, ಇದು ತಿನ್ನೋ ವಸ್ತು ತಾನೆ, ನಿಮ್ಗೆ ಗೊತ್ತು ತಾನೆ? ವ್ಯಾಪಾರ ಮಾಡೋದು ಮೇಡಮ್. ಸರ್ ಒಂದು ನಿಮಿಷ, ಪ್ರಶಾಂತ್ ಯಾರೇ ಮಾಡಿ ಈಗ ಅವರನ್ನು ನಾನು ಒಳಗೆ ಹಾಕಿಸ್ತೀನಿ. ಅವರನ್ನು ತಿನ್ನೋ ಫ್ಯಾಕ್ಟ್, ನೀವು ತಿನ್ನೋ ವಸ್ತು ಮಾಡೋದು ತಾನೆ? ನಿಮ್ಗೆ FSSAI ಆಹಾರ ಸುರಕ್ಷತಾ ಕಾಯ್ದೆಗಳಿರೋದು ಗೊತ್ತು ತಾನೆ? ಹೌದು ತಾನೆ? ಕಾಯ್ದೆ ಇದೆ ಅಂತ ಗೊತ್ತು ತಾನೆ ಸರ್? ಅದರಲ್ಲಿ ಯಾವುದೇ ಒಂದು ತಿನ್ನೋ ವಸ್ತುಗೆ ಪ್ಯಾಕೆಟ್ ಮಾಡಬೇಕಾದ್ರೆ ಹೇಗೆ ಪ್ಯಾಕೆಟ್ ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಡೇಟ್, ಎಕ್ಸ್ಪೈರಿ. ನನಗೆ ಯಾವ ಏನು ಬೇಡ ಅಂತ ನನಗೆ ಆನ್ಸರ್ ಕೊಡಿ. ನೀವು ಇಷ್ಟು 40 ವರ್ಷದಿಂದ ಜನರಿಗೆ ಬೆಲ್ಲ ತಿನ್ನಿಸ್ತಿದ್ರಲ್ಲ, ನನಗೆ ಇವತ್ತು ಆನ್ಸರ್ ಕೊಡಿ. ಎಲ್ಲರನ್ನೂ ಹಿಡಿತೀನಿ ನಾನು. ಇದಕ್ಕೆ ಆನ್ಸರ್ ಕೊಡಿ. ಇದು ಎಲ್ಲಿಂದ ಬರುತ್ತೆ, ಯಾಕೆ ಬರುತ್ತೆ ನಿಮಗೆ? ಇದು ಎಕ್ಸ್ಪೈರಿ ಆಗಿರುವಂತದ್ದ? ಇದು ಎಕ್ಸ್ಪೈರಿ ಆಗಿರುವಂತದ್ದ? ಯಾಕೆ ಮಾಡ್ತೀವಿ? ಏನು ಅಂತ ಮಾಡ್ತೀರಾ? ಯಾಕೋಸ್ಕರ ಮಾಡ್ತೀರಾ? ಏನಕ್ಕೆ? ನಾವು ತಯಾರು ಮಾಡಿ ಅಲ್ಲ ಸರ್, ತಯಾರು ಮಾಡಕ್ಕೆ ನೀವೇ, ನಿಮ್ಮ ಲೈಸೆನ್ಸ್ ಎಲ್ಲಿ? ಕೊಡಿ, ಬನ್ನಿ ಕೊಡಿ, ಲೈಸೆನ್ಸ್ ಕೊಡಿ, ಬನ್ನಿ. ಅಲ್ಲ, ನೀವು ಲೈಸೆನ್ಸ್ ಇದೆ ನೋಡಿ. ಯಾವುದೇ ಒಂದು ಫುಡ್ ತಯಾರು ಮಾಡ್ಬೇಕು ಲೈಸೆನ್ಸ್ ಬೇಕು, ಆಹಾರ ತಯಾರು ಮಾಡ್ಬೇಕು. ಎಲ್ಲಿದೆ ಲೈಸೆನ್ಸ್? ಕೊಡಿ.
మేము ಒಗ್ಗರೆಗೆ ಆಪದಿಂದ ಕೆಲಸ ಮೇಡಮ್. ನೀವು ಕನ್ನಡದಲ್ಲಿ ಮಾತಾಡಿ, ನಿಮ್ ಕನ್ನಡ ಬರುತ್ತೆ? ಆಪದಿಂದ ನಾವು ಮಾಡ್ತಾ ಇರೋದು ಮೇಡಮ್. ಅದೇ ನನಗೆ ಈಗ ಲೈಸೆನ್ಸ್ ಕೊಡಿ, ನನಗೆ ಈಗ ಲೈಸೆನ್ಸ್ ಕೊಡಿ ನನಗೆ. ಅಲ್ಲಿ ಏನೂ ಇಲ್ಲ ಸರ್, ನೀವು ನನ್ನ ಹತ್ರ ಇದು ಮಾಡಕ್ ಹೋಗ್ಬೇಡಿ, ಲೈಸೆನ್ಸ್ ಕೊಡಿ ನನಗೆ ಫುಡ್ ಇದ್ದು. ವಿಷ ಆಹಾರ ದಂಧೆಗೆ ವಿಜಯ್ ಟೈಮ್ಸ್ ಬ್ರೇಕ್. ಈ ರೀತಿ ಆಹಾರ ಸುರಕ್ಷತಾ ಅಧಿಕಾರಿಗಳು ಹಾಗೂ ಬಂಗಾರಪೇಟೆ ಪೊಲೀಸರ ಸಹಾಯದಿಂದ ಆದಿನಾರಾಯಣ ಟ್ರೇಡಿಂಗ್ ಕಂಪನಿಗೆ ಬೀಗ ಜಡಿಯುವಲ್ಲಿ ವಿಜಯ್ ಟೈಮ್ಸ್ ಯಶಸ್ವಿಯಾಯಿತು. ಆದರೆ ಬಂಗಾರಪೇಟೆಯಲ್ಲಿ ಇನ್ನೂ 2-3 ಇಂಥದ್ದೇ ಫ್ಯಾಕ್ಟರಿಗಳು ವಿಷ ಬೆಲ್ಲ ತಯಾರಿಸಿ ಜನರಿಗೆ ತಿನ್ನಿಸುತ್ತಿವೆ. ಈ ಫ್ಯಾಕ್ಟರಿಗಳ ಮೇಲೂ ಆಹಾರ ಸುರಕ್ಷತಾ ಅಧಿಕಾರಿಗಳು ಹಾಗೂ ಪೊಲೀಸರು ದಾಳಿ ಮಾಡಿ ಅವುಗಳಿಗೂ ಶಾಶ್ವತ ಬೀಗ ಜಡಿದು ಜನರ ಆರೋಗ್ಯ ಉಳಿಸಲಿ. ವಿಜಯ್ ಟೈಮ್ಸ್ ನ ಕವರ್ ಸ್ಟೋರಿ ತಂಡ ಅದೇ ರೀತಿ ಆಹಾರ ಅಧಿಕಾರಿಯಾಗಿರುವಂತಹ ಶ್ರೀನಿಧಿಯವರು ಜೊತೆಗೆ ಬಂಗಾರಪೇಟೆ ಪೊಲೀಸರ ಜಂಟಿ ಸಹಯೋಗದಿಂದ ಈ ಡರ್ಟಿ ಬೆಲ್ಲ ತಯಾರಿಸುವ ಫ್ಯಾಕ್ಟರಿಯನ್ನ ಸೀಸ್ ಮಾಡಿದ್ವಿ. ಆದರೆ ಇಂಥ ಫ್ಯಾಕ್ಟರಿಗಳು ಇನ್ನಷ್ಟು ಕಾರ್ಯನಿರ್ವಹಿಸ್ತಿವೆ. ಅವುಗಳು ಆರ್ಗ್ಯಾನಿಕ್ ಬೆಲ್ಲ ಅಂತ ನಮ್ಮ ಜೀವಕ್ಕೆ ವಿಷ ತಿನ್ನಿಸ್ತಿದ್ದಾರೆ, ನಮಗೆ ಕೊಡಬಾರದ ರೋಗವನ್ನ ಕೊಡ್ತಿದ್ದಾರೆ. ಇನ್ನು ಮುಂದೆ ನೀವು ಬೆಲ್ಲ ತಗೊಳ್ಳುವಾಗ ತುಂಬ ಕೇರ್ಫುಲ್ ಆಗಿರಿ. ಇದು ಆರೋಗ್ಯ ಕೊಡುವ ಬದಲು ನಿಮಗೆ ಕ್ಯಾನ್ಸರ್ ಕೊಡ್ಬೋದು, ನಿಮ್ಮ ಕಿಡ್ನಿ ಹಾರ್ಟನ್ನು ಫೇಲ್ ಮಾಡಬಹುದು. ಇದೇ ರೀತಿ ನಿಮ್ಮ ಸುತ್ತಮುತ್ತಲ ಏನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ಜೊತೆಗೆ ಕಲಬೆರಕೆ ದಂಧೆ ನಡೀತಿದ್ರೆ ನಮ್ಮನ್ನು ಸಂಪರ್ಕಿಸಿ.